ಚಟುವಟಿಕೆಗಳು ಕಾರ್ಯಗಳು ಆಗ್ತಾ ಇಲ್ಲ ಸರ್ಕಾರದಲ್ಲಿ. ನಾವು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಕ್ಕೆ ತಿಂಗಳಾನುಗಟ್ಟಲೆ ಕಾಯಬೇಕಾಗಿದೆ. ಅನೇಕ ಜನ ಮಂತ್ರಿಗಳದು, ಶಾಸಕರಾಗಿರ್ತಕ್ಕಂಥ ನಮ್ಮ ಪರಿಸ್ಥಿತಿನೇ ಹೀಗಾದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಈ ಥರ ಅನೇಕ ಸಂಗತಿಗಳನ್ನು, ಅದರೊಳಗೂ ಕೂಡ ರಾಯರೆಡ್ಡಿ ಅಂತಕ್ಕಂಥ ಸೀನಿಯರ್ MLA, ಕೃಷ್ಣಪ್ಪ ಅಂತಕ್ಕಂಥ ಸೀನಿಯರ್ MLA, ಯಶವಂತ ರಾಯಗೌಡ ಸೀನಿಯರ್ MLA, BR ಪಾಟೀಲ್ ಸೀನಿಯರ್ MLA, ಈ ಥರ ಅನೇಕ ಜನ ಸೀನಿಯರ್ ಶಾಸಕರು, ಭಾಳ ಹಳೆ ಕಾಲದಿಂದ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥ ಶಾಸಕರುಗಳ ಪರಿಸ್ಥಿತಿನೇ ಹೀಗಿರುವಾಗ ಇನ್ನು ಹೊಸ ಶಾಸಕರ ಪರಿಸ್ಥಿತಿ ಹೇಗಿರಬಹುದು ಸರ್ಕಾರದಲ್ಲಿ ಅನ್ನುವಂಥದ್ದು ನಮ್ಮೆಲ್ಲರ ಊಹೆಗೆ ಬರಬಹುದು. ಆದ್ದರಿಂದ ನಾನು ವಿನಂತಿಯನ್ನು ಮಾಡ್ತೇನೆ, ಸರ್ಕಾರ ಶಾಸಕರ ಕೆಲಸಗಳನ್ನೇ ಹೀಗೆ ಮಾಡೋದಾದರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿರಬಹುದು ಅಂತಕ್ಕಂಥ ಒಂದು ಪರಿಸ್ಥಿತಿ ಸರ್ಕಾರ ಇದೆಯಾ? ಸರ್ಕಾರ ಬರೇ ಗ್ಯಾರಂಟಿಗಳಲ್ಲಿ ಮುಳುಗಿ ಹೋಗಿದೆ. ನಾನು ಕೇಳೋದಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಲ್ಲಿ ಕೇಳ್ತೇನೆ, ಗ್ಯಾರಂಟಿ ಅಂದ್ರೆ ಇಡೀ ರಾಜ್ಯನ ಏನೋ ಆವರಿಸಿಲ್ಲ? ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟು ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಬಗ್ಗೆ ಗಮನ ಕೊಡೋರು ಯಾರು? ಮಂತ್ರಿಗಳು ಅನೇಕರು ವರ್ಗಾವಣೆ ದಂಧೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಇದರ ಪರಿಸ್ಥಿತಿ ಹೇಳತೀರ್ದಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ, ಮಳೆ ಎಲ್ಲ ಕಡೆಗಳಲ್ಲಿ ಬರ್ತಾ ಇದೆ, ಅನೇಕ ಕಡೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ, ರಾಜ್ಯದಲ್ಲಿ ಬಿತ್ತನೆಯಾಗಿಲ್ಲ, ರೈತರ ಪರಿಸ್ಥಿತಿ ಬಹಳ ಕಷ್ಟದಲ್ಲಿದೆ, ಅಯೋಮಯವಾಗಿದೆ. ಇಂಥ ಹಿನ್ನೆಲೆಯಲ್ಲಿ ತಾವೇನ್ ಮಾಡ್ತೀರಿ? ಮಂತ್ರಿಗಳು ತಮ್ಮ ಕೆಲಸಗಳಲ್ಲಿ ಬಹಳ ವ್ಯಸ್ತರಾಗಿದ್ದಾರೆ, ಬ್ಯುಸಿಯಾಗಿದ್ದಾರೆ. ಜನಸಾಮಾನ್ಯರಂತೂ ಕೇಳೋ ಪರಿಸ್ಥಿತಿನಲ್ಲೇ ಇಲ್ಲ ಅವರು. ಆದ್ದರಿಂದ ನೀವು ಗ್ಯಾರಂಟಿಗಳನ್ನು ಬಿಟ್ಟು ನಿಮ್ಮ ಪ್ರಣಾಳಿಕೆಯಲ್ಲಿ ಇನ್ನೂ 10 ಸಂಗತಿಗಳ ಬಗ್ಗೆ ಹೇಳಿದಿರಿ. ಅದು ಅಂಗನವಾಡಿ ಇರಬಹುದು, ಆಮೇಲೆ ಅಪಾಯಿಂಟ್ಮೆಂಟ್ ಬಗ್ಗೆ ಇರ್ತಕ್ಕಂಥದ್ದು ಇರಬಹುದು, ರೈತರ ಸಮಸ್ಯೆಗಳ ಬಗ್ಗೆ ಇರಬಹುದು, ಈ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಇರಬಹುದು. ಈ ಥರ ಅನೇಕ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನಿಸ್ತಾ ಇಲ್ಲ, ಬರೇ ಗ್ಯಾರಂಟಿಯಲ್ಲಿ ಮುಳುಗಿ ಹೋಗಿದೆ. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಕೂಡಲೇ ಸರ್ಕಾರ ಈ ಕಡೆ ಗಮನವನ್ನ ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಶಾಸಕರಿಗೆ ಇಷ್ಟು ಬೇಜಾರಾಗಿದೆ ಅಂತ ಆದ್ರೆ ಜನಕ್ಕೆ ಎಷ್ಟು ಬೇಜಾರಾಗಿರುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿದೆಯಾ ಅನ್ನೋದನ್ನ ನಾನು ಸರ್ಕಾರಕ್ಕೆ ಅವರ ಒಂದು ಗಮನವನ್ನ ನಾನು ಸಮಾಜದ ಕಡೆಗೆ ಸಮಾಜದ ಆಗುಹೋಗುಗಳ ಕಡೆಗೆ ಗಮನವನ್ನು ವಹಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ.